ಎಷ್ಟೊತ್ತಿಗೆ ಸುಮಾರು 11 ಗಂಟೆ ಆಗಿರ್ಬೋದು. ಲಕ್ಷ್ಮಣ ಸವದಿಯವರ, ಚಿದಾನಂದ ಸವದಿಯವರ ಅವ್ರ ಬೆಂಬಲಿಗರೇ ಬರ್ತಾರೆ. ಹೋದ ಕೂಡಲೇ ಬೆಳಗ್ಗೆ ಚೆಲ್ಲಿದ್ವಿ. ಕಾರಣ ರೀ ನಾನು ನಿಂಗರಾಜ್ ಕರಿನವ್ರು ಅಂತ ಹೇಳಿ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷತೆ ಸರ್. ಊರು ನನ್ನ ಹತ್ತನೇ ತಾಲೂಕು ಸೇರುತ್ತೆ ಸರ್. ಯಾವ ಕಾರಣಕ್ಕಾಗಿ ಗಲಾಟೆ ಇದೆ? ಏನು ಗೊತ್ತಿದೆ ಸರ್. ನಮ್ಮ ಮನೆಗೆ ಯಾಕೆ ಬಂದಿದ್ದು ಹೋಗ್ತೀವಿ ಮಗನ ಚಾಲನ ಬಿಟ್ಟರೆ ಬೇರೆ ಮಾತುಕತೆಯಾಗಿಲ್ಲ ಸರ್. ನನ್ನ ಏನು ನನಗೆ ಗೊತ್ತಿದ್ದರೆ ಹೇಳ್ಬೇಕಲ್ಲ ಸರ್. ಕಾರಣಗಳು ಗೊತ್ತಿದ್ದರೆ ಹೇಳ್ಬೇಕಲ್ಲ. ಇಲ್ಲ, ನಾವು 4-5 ಜನ ಹೋಗಿದ್ದೀವಿ ಸರ್. ಯಾರ್ಯಾರು ಹೋಗಿದ್ರಿ? ನಾನು ರೀ, ನಮ್ದು ಇನ್ನೊಬ್ಬರು ಕಮತಿಯವ್ರ ಹತ್ತದ ರೀ, ಅಭಯ್ ಲಕ್ಡಿ ಅಂತ ರೀ, ಮಾಬಲ್ ಪಾಟೀಲ್ ಅಂತ 4 ಮಂದಿ ನಾವು ಹೋಗಿದ್ದೀವಿ. ಅವ ಕಮತಿಯವ್ರ ಮೇಲೆ ಎಲ್ಲ ನಮ್ಮ 4 ಮಂದಿ ಮೇಲೆ ಹೋಗಿ ನನಗೆ ಅವ್ರಿಗೆ ಕಡಿಮೆ ಮಾಡಿರಿ, ನನ್ನ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಅವರಿಲ್ಲೇ ಇದ್ರಿ ವೈಯಕ್ತಿಕದು ನನಗೆ ಅವ್ರಿಗೆ ಏನು ದ್ವೇಷ ಇರಲಿಲ್ಲ ರೀ. DCC ಬ್ಯಾಂಕ್ ಎಲೆಕ್ಷನ್ ಹಿಡಿದು ನಮ್ಮ ಮೇಲೆ ಅವ್ರು ಮಾಡ್ತಾರೆ. ನಾವು ಆ ಜಾರಕಿಹೊಳಿ ಫಾಲೋವರ್ಸ್ ಅಂಥೇಳಿ ನಮ್ಮ ಮೇಲೆ ಅಷ್ಟೊಂದು ಅತಿ ಹಲ್ಲೆ ಮಾಡ್ತಾರೆ. ಅವ್ರು ಜಾರಕಿಹೊಳಿ ಚೌಕರು ಯಾವಾಗ ಅವ್ರ ಬಗ್ಗೆ ನಮ್ಮ ಮುಂದೆ ಯಾವಾಗಲೂ ಏನೂ ಕೆಟ್ಟದ್ದು ಮಾತಾಡಂಗಿಲ್ಲ. ಎದರಿಂದ ಹೊಡೆದ್ರೆ ಏನೇನು ಯೂಸ್ ಮಾಡಿ ಗೊತ್ತಾಗಲಿಲ್ಲ ಸರ್. ಜನ ಭಾಳ ಇತ್ತು ಅನ್ನಂತ ನಂಗೆ ಅಷ್ಟು ಎಲ್ಲರೂ ಫಿಲ್ಮ್ದಾಗ ಬೆಳಿತಾರಲ್ಲ ಆ ರೀತಿ ಬೆಳೆಯಂಥ ಟೈಮ್ನಾಗ ನಾವು ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ ಸರ್. ಎದುರು ಅಂದ್ರೆ ನಾವು ಹಿಂಗೆ ಇದು ಮಾಡೋದೇ ಹೆಚ್ಚಾದ್ರೆ ಎಷ್ಟು ಜನ ಇರ್ತೀರಿ ಅಂದ್ರೂ ಅಂದಾಜು ಒಂದು 20-30 ಜನ ಮಂದಿ ಅಲ್ಲಿ ಭಾಳ ಇತ್ತು ರೀ. ಬಡಿದ್ರಾಗ ಒಂದು 20-30 ಜನ. ಅದ್ರೊಳಗೆ ಇವ್ರು ಮೂಲವಾಗಿ ಬಡ್ದಾಗ ಚಿದಾನಂದ ಸೌದರಿ, ಲಕ್ಷ್ಮಣ ಸೌದರಿ ಅವರೇ ಬಡದಿಲ್ಲ. ಅವ್ರು ಬಡ್ದಾರೆ. ಅವ್ರು ಬಡ್ದ ಬಳಕ ಬೆಂಬಲಿಗರು ಹೊಡ್ಯಾರ. ಪಿಕ್ಚರ್ದಾಗಲೇ ಸ್ಟಾರ್ಟ್ ಮಾಡಿ ಉಳಿದವರೆಲ್ಲ ಹೊಡೆದಾರೆ. ಎಲ್ಲರೂ ಹೊಡ್ದಾರೆ ಸರ್. ಫಸ್ಟ್ ಅವ್ರ ಕೈ ಎತ್ತ ಫಸ್ಟ್ ಕೈ ಎತ್ತಿದವ್ರು. ನೀವು ಯಾಕೆ ಹೋಗಿರೋ ಮನೆಗೆ ರೀ? ಅದು BIಗಳಿಗೆ ನಮಗೆ ಒಂದು ಇದು ಬಂದಿದ್ರೆ ಆ BIಗಳ ಸೌಕರ್ ಮನೆಗೆ ಹೋಗಿ ಬಾ ಅಂತ ಕರ್ಕೊಂಡು ಹೋದ್ರು. ಇಲ್ಲಿ ಇದು BI ಒಳಗೆ ಮೊದಲು ನಿಮ್ಗೆ ಅವ್ರಿಗೆ ಏನಾದರೂ ಇತ್ತು? ಇಲ್ಲ ಸರ್, ಅವ್ರಿಗೆ ನಮಗೆ ಏನೂ ಇಲ್ಲ ರೀ. ಫೈಲಾಡೋದು ಅವ್ರು ನಮ್ಮ ಬಗ್ಗೆ ಕೆಟ್ಟದ್ದು ಇರ್ಬೋದು ರೀ. ನನಗೇನು ಅವ್ರ ಬಗ್ಗೆ ಕೆಟ್ಟದಿರಲಿಲ್ಲ ಸರ್. ಹಾಗಾದ್ರೆ ಕೇಳಿ ಡಾಟಾ ಇಲ್ಲ ಇಲ್ಲಿ. ಅವು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಎಂಪ್ಲಾಯಿಗಳು ಅವರವ್ರ ವಿನಿಯನದಲ್ಲಿ ಏನೋ ಸ್ವಲ್ಪ ಸಮಸ್ಯೆಗಳಿದ್ದು ಅದನ್ನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಅವರೇ ಬಂದರು. ನಮ್ಮ ಮಧ್ಯದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರ್ತಾಯಿದ್ದಾವೆ. ವಿನಿಯನದಲ್ಲಿ ಅಧ್ಯಕ್ಷರು ನಮಗೆ ಹಣ ಕೊಡಬೇಕು ಅಂತೇಳಿ ಕೇಸಿಂದ ಒತ್ತಾಯ ಆಗ್ತಾ ಇರುತ್ತದೆ. ಈ ವಿಷಯ ನಮ್ಮ ಮಧ್ಯದಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದಲ್ಲ. ನೀವು ಹೊರಗಡೆ ನಿಂತ್ಕೊಂಡು ನಿಮ್ಮದು ನೀವು ಮಾಡ್ಕೋಬೇಕು ಅಂತಂದು ಇಷ್ಟು ಚರ್ಚೆ ಮಾಡಿದ್ರು ಅವರು. ನಾನು ಹೇಳಿ ಕಳಿಸಿದೆ, ನಿಮ್ಮಲ್ಲಿ ಏನೋ ಭಿನ್ನಾಭಿಪ್ರಾಯ ಇದ್ದಾವೆ ಅದನ್ನು ನಿಮ್ಮಲ್ಲೇ ಬಗೆಹರಿಸ್ಕೊಡ್ರಿ ಅಂತ ಹೇಳಿದೆ ನಾನು. ಆಮೇಲೆ ಹೊರಗೆ ಅಲ್ಲಿ ಶ್ರೀಕಾಂತ್ ಆಲೂರು ಅಂತಕ್ಕಂಥ ಒಬ್ಬ ಹುಡುಗರು ನಮ್ಮ ಕಾರ್ಯಕರ್ತ, ಈ ವಿಷಯ ಇಲ್ಲಿ ಯಾಕೆ ತಂದಿರಿ, ಅದು ನಿಮ್ಮಲ್ಲೇ ಬಗೆಹರಿಸ್ಕೊಡ್ರಲ್ಲ, ಇದನ್ನು ಸಾಹೇಬ್ರ ಕಡೆ ಯಾಕೆ ತಂದಿರಿ ಅಂತ ಕೇಳಿದಾಗ ಅವಾಗ ಅವಾಜ್ ಶಬ್ದದಿಂದ ಬೈದರು. ಯಾರಿಗೂ ಶ್ರೀಕಾಂತ್ ಆಲೂರು ಅವಾಗ ಜಾತಿ ನಿಂದನೆಯೂ ಮಾಡಿದರು. ಆಮೇಲೆ ಅವರವರಿಗೆ ಅದು ನೋಕಾಟಾಯಿತು. ನೋಕಾಟಾಗಿ ಆಮೇಲೆ ಇಲ್ಲಿಂದ ಹೊರಗೆ ಕಳಿಸಿದನು. ಇನ್ನೇನೋ ಇದ್ರೆ ಜಗಳ ಮಾಡ್ಕೊಂಡು ಹೋದರೆ ಹೊರಗೆ ಹೋಗ್ರಿ ಅಂತ ಕಳಿಸಿದ್ವಿ. ಶ್ರೀಕಾಂತ್ ಆಲೂರ್ಗೆ ಮತ್ತು ಅವರಿಗೆ ಆಗಿರ್ತಕ್ಕಂಥದ್ದು ಅದು ವಕವಾದ. ಅವನಿಗೆ ಅವಾಚ್ಯ ಶಬ್ದದಿಂದ ಬೈತಾ ಇದ್ದ. ಅದನ್ನು ನೋಡಿ ಅವರು ಕೈ ಮೆಲಾಸಕತ್ತಿದ್ರು. ನಮ್ಮ ಹುಡುಗರು ಎಲ್ಲ ಕುಡುಕಿಸಿದ್ದು ಹೊರಗೆ ಹೋಗ್ರಿ ಇಲ್ಲಿಂದ ಬೇಡ ಅಂತ ಹೇಳಿ ಕಳಿಸಿದ್ದು ಇಷ್ಟೇ. ಇದು ಬಿಟ್ಟರೆ ನಮಗೇನಾದ್ರು ನಮಗೆ ಅದಕ್ಕೇನು ಸಂಬಂಧ ಇಲ್ಲ. ಅವ್ರು ಯಾರಿಗಾರು ರಾಜಕೀಯ ಮುಖಂಡ್ರೆ ಅವ್ರಿಗೆ ಹೇಳಿ ಕಳಿಸಿರ್ಬೇಕು ಹಂಗೆ ಈ ಥರ ಮಾಡು ಅಂತೇಳಿ. ಪ್ರಚಾರಗಳು ಮಾಡ್ತಕ್ಕಂಥ ಸ್ವಾಭಾವಿಕಲ್ಲ. ಈಗ ಅರ್ಧ ಅವಧಿ ಆಗೈತೆ, ಮುಂದಿನ ಅರ್ಧ ಅವಧಿ ಒಳಗೆ ಇಂಥವೆಲ್ಲ ನಡೀತಿರ್ತಾವೆ. ಅದನ್ನೆಲ್ಲ ಹೊಡೆದು ಬಡಿದು ಇಲ್ಲಿ ಅದು ನಮ್ಮ ತಾಲೂಕದಾಗ ಆಗಿರ್ತಕ್ಕಂಥದ್ದು ಸ್ವಾಭಾವಿಕ. ಯಾರಾದರೂ ಅದ್ರದ್ದು ಹೂಡಿರಬೇಕು. ಅದ್ರದ್ದು ಮುಂದೆ ತನಿಖೆ ಆದಮೇಲೆ ಗೊತ್ತಾಗತ್ತೆ ಅದು ತೆಗಿತೀವಿ ಅದನ್ನ ಏನಾದ್ರು ಅನ್ನೋದು.